ನಾನು ಇದ್ದಂಗೆ ಯಾವುದೇ ಫೀಲ್ಡ್ ಇಲ್ದಂಗೆ ಸ್ಟ್ರೈಟಾಗಿ ಮಾತಾಡ್ತೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೀಸೆಂಟಾಗಿ ನೋಡಿದಂಥ ಸಿನಿಮಾ ಅಂದರೆ ಮಲಯಾಳಂನ ಸಿನಿಮಾ ಆದಂಥ ಸೂತ್ರವಾಕ್ಯಂ. ನಾನಿದರ ಒಂದು ಸಿನಿಮಾದ ಪೋಸ್ಟರ್ನ ನೋಡ್ಬಿಟ್ಟು ಕಾಂತಾರ ವೈಬ್ಸ್ ಬಂತು. ಬಟ್ ಸಿನಿಮಾದಲ್ಲಿ ಹೋಗಿ ನೋಡಿದ್ರೆ ಆ ಥರ ವೈಬ್ಸ್ ಏನಿಲ್ಲ. ಬಟ್ ಇದೊಂದು ಡೀಸೆಂಟು ಒಳ್ಳೆ ಫೀಲ್ ಗುಡ್ ಮೂವಿಗಳು ಅದಂತೂ ಹೇಳ್ತೀನಿ. ಒಂದು ಚಿಕ್ಕ ಕಥೆನ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಮೈನಸ್ ಪಾಯಿಂಟ್ ಅಂತ ಬಂದರೆ ಈ ಒಂದು ಸಿನಿಮಾದ ಬ್ಯಾಕ್ಗ್ರೌಂಡ್ ಕೋರು ಒಂದೊಂದು ಟೈಮ್ ಅನಿಸ್ಬಿಡುತ್ತೆ ಬ್ಯಾಕ್ಗ್ರೌಂಡ್ ಕೋರಲ್ಲೇ ಒಂದು ಸಿನಿಮಾ ಇದೆಯೋ ಅಥವಾ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಕೋರ್ ಇದೆಯೋ ಅನ್ನೋ ಒಂಥರ ಇರಿಟೇಷನ್ ಬರುತ್ತೆ. ಬೇಕಿಲ್ಲದ ಕಡೆ ಎಲ್ಲ ಸುಮ್ಮನೆ ಬಿ ಜಿ ಎಮ್ ನೋಡಿ ಹೊಡೆದ್ಬಿಟ್ಟಿದ್ದಾರೆ. ಬಟ್ ಅದರ್ವೈಸ್ ಸ್ಟೋರಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನ್ನೋದಕ್ಕಿಂತ ರಿಯಲಿಸ್ಟಿಕ್ ಆಗಿದೆ. ಒಂದು ಹಳ್ಳಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ನು ಮತ್ತು ಅದರಲ್ಲಿ ಪೊಲೀಸು ಟ್ಯೂಷನ್ ಟೀಚರ್ ಆಗಿ ಕೆಲಸ ಮಾಡೋದು ಎಲ್ಲ ಒಂಥರ ಹೊಸ ಫೀಲ್ ಕೊಡುತ್ತೆ. ಒಂಥರ ಈ ಒಂದು ಸಿನಿಮಾ ಒಳ್ಳೆ ಥ್ರಿಲ್ಲರ್ ಮೂವಿಗಳು ಇನ್ನೂ ಚೆನ್ನಾಗಿ ಮೇಕಿಂಗ್ ಮಾಡ್ಬೋದಾಗಿತ್ತು. ಬಟ್ ಇದರಲ್ಲೇನೋ ಫಾಲ್ಸ್ ಇಲ್ಲ. ಒಂದು ಬ್ಯಾಕ್ಗ್ರೌಂಡ್ ಕೋರ್ನ ಫಾಲ್ಸ್ ಬಿಟ್ಟರೆ ಒಬ್ಬ ಪೊಲೀಸ್ ಆಫೀಸರ್ ಯಾವ ಥರ ಇರಬೇಕು ಅಂತ ಸಕ್ಕತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟೆಲ್ಲ ಸ್ಟೂಡೆಂಟ್ಸ್ ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಚೆನ್ನಾಗೇ ಪ್ರೆಸೆಂಟ್ ಮಾಡಿದ್ದಾರೆ. ಟೀನೇಜಲ್ಲಿರೋ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಕೂಡ ಆವೇಶ ಪಟ್ಕೊಳ್ಳೋದನ್ನ ಕಡಿಮೆ ಮಾಡಿಕೊಂಡು ಯಾವ ಥರ ಇರಬೇಕು ಅನ್ನೋದನ್ನು ಕೂಡ ಈ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ಒಳ್ಳೆ ಮೆಸೇಜ್ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಒಂದು 20-30 ನಿಮಿಷ ಅನ್ನೆಸೆಸರಿ ಅನ್ನಿಸ್ತು ಮೂವಿಗೆ. ಬಟ್ ಆಫ್ಟರ್ ಒಂದು ಅರ್ಧ ಗಂಟೆ ಆದಮೇಲೆ ಆಕ್ಚುಲ್ ಸ್ಟೋರಿ ನಡೆಯುತ್ತೆ. ಅಂದರೆ ಇಲ್ಲಿ ಆಡಿಯನ್ಸ್ನ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಸ್ ಇಟ್ ಈಸ್ ರಿಯಲಿಸ್ಟಿಕಲ್ಲಿ ಪ್ರೆಸೆಂಟ್ ಮಾಡೋ ಥರ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಸಿಚುವೇಶನ್ಸ್ಗೆ ಲಿಬರ್ಟಿ ತೊಗೊಂಡಿದ್ರೆ ಇನ್ನೂ ಬೆಟರ್ ಇರೋದು. ಬಟ್ ಓಕೆ, ನನಗೆ ಇಷ್ಟ ಆಯಿತು. ನಾನು ಅಂದ್ಕೊಂಡು ಹೋದೆ ಸಿನಿಮಾದಲ್ಲಿ ಕಾಂತಾರ ರೇಂಜಲ್ಲಿರೋ ಪೋಸ್ಟರ್ನ ನೋಡ್ಬಿಟ್ಟು. ಬಟ್ ಸಿನಿಮಾದಲ್ಲಿ ಒಂಥರ ಇದು. ನೀವು ಆಲ್ರೆಡಿ ಒಂದು ಸಿನಿಮಾನ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ನೋಡಿ. ಇನ್ನು ಫ್ಯೂಚರಲ್ಲಿ OTTನಲ್ಲಿ ಬರ್ಬೋದು, ಅಮೆಝಾನ್ ಪ್ರೈಮಲ್ಲಿ. ಅಥವಾ ಈ ಒಂದು ವಿಡಿಯೋ ನೀವು ನೋಡೋ ಟೈಮ್ಗೆ ಆಲ್ರೆಡಿ ಬಂದಿರುತ್ತೆ. ನೋಡಿಲ್ಲ ಅಂದರೆ ನೋಡಿ. ಅದರಲ್ಲೂ ನೀವು ಮಲಯಾಳಂ ಸಿನಿಮಾನ ಮತ್ತು ಒಳ್ಳೆ ಕಂಟೆಂಟ್ ಸಿನಿಮಾನ ಇಷ್ಟಪಡೋರಾದರೆ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಆ್ಯಕ್ಷನ್ಸ್ ಇಲ್ಲ, ಆಡಂಬರತೆ ಇಲ್ಲ, ಎಲ್ಲ ಪರ್ಫೆಕ್ಟಾಗಿ ಹ್ಯಾಂಡ್ಲ್ ಮಾಡೋದು ಅಂತ ನನಗನ್ನಿಸ್ತು. ಸೊ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಸಪೋರ್ಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.